नमः शिवाय। ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಓಂ ಮಂಡಳಿ ಸತ್ಯ ಗೀತಾ ಮುರಳಿ ಓಂ. ಪಿತಾಶ್ರೀ ಶಿವಬಾಬಾರವರ ನೆನಪಿದೆಯೇ? ಮುರಳಿಯ ದಿನಾಂಕ 17/12/2025. ಪ್ರಾತಃ ಕ್ಲಾಸ್ 9/7/1968. ಓಂ ನಮಃ ಶಿವಾಯ್. ಮಧುರ ಮಕ್ಕಳೇ, ಯಾರು ಜಾಸ್ತಿ ಸೇವೆ ಮಾಡುತ್ತಾರೋ ಅವರೇ ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ. ಆದ್ದರಿಂದ ಬಿಲ್ಲ ಮತ್ತು ಅರ್ಜುನನ ಉದಾಹರಣೆ ಇದೆ. ಅಂದರೆ ಏಕಲವ್ಯ ಮತ್ತು ಅರ್ಜುನನ ಉದಾಹರಣೆ ಇದೆ. ಅರ್ಜುನನು ಸೋತನು, ಬಿಲ್ಲನು ಬುದ್ಧಿವಂತನಾಗಿ ಹೊರಬಂದನು. ಅದಕ್ಕೆ ತಂದೆ ತಿಳಿಸುತ್ತಾರೆ, ಹೊರಗಡೆ ಇರುವವರು ಶ್ರೇಷ್ಠ ಪದವಿಯನ್ನು ಪಡೆಯಲು ಸಾಧ್ಯವಿಲ್ಲ ಎಂದು ಭಾವಿಸಬೇಡಿ. ಓಂ ನಮಃ ಶಿವಾಯ್. ಮಕ್ಕಳು ಇಲ್ಲಿ ಅನುಭವಗಳನ್ನು ಹೇಳುತ್ತಾರೆ. ಕೆಲವರು ಅನುಭವ ಹೇಳುತ್ತಾರೆ, ಕೆಲವರು ಸೇವಾ ಸಮಾಚಾರವನ್ನು ಹೇಳುತ್ತಾರೆ. ತಮ್ಮ ಸೆಂಟರ್ನ ಅನುಭವವನ್ನು ಹೇಳುತ್ತಾರೆ. ಅನುಭವವನ್ನು ಬಹಳ ಖುಷಿ ಮತ್ತು ಉತ್ಸಾಹದಿಂದ ಹೇಳಬೇಕಾಗುತ್ತದೆ. ಮಧುಬನದಲ್ಲಿ ತಂದೆಯಿಂದ ಏನೇನೋ ಹೊಸ ಮಾತುಗಳನ್ನು ಕೇಳಿಸಿಕೊಂಡಿರಿ. ನಾವು ಬಾಬನ ಹತ್ತಿರ ಹೋಗುತ್ತೇವೆ ಎಂಬ ಆಲೋಚನೆಯಿಂದಲೇ ಬರುತ್ತಾರೆ. ಬಾಪ್ತಾದ ಇಬ್ಬರು ಬಾಬಾ ಇದ್ದಾರಲ್ಲವೇ? ಇವರು ದೊಡ್ಡ ಬಾಬಾ. ಇವರನ್ನು ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಎಂದು ಕರೆಯುತ್ತಾರೆ. ಅವರನ್ನು ತಂದೆ ಎಂದು ಕರೆಯುತ್ತಾರೆ. ಆಗಿ ಹೋಗಿದ್ದಾರೆಂದ ಮೇಲೆ ಖಂಡಿತ ಯಾವ ವಸ್ತು ಆಗಿ ಹೋಗುತ್ತದೆಯೋ ಅದು ಮತ್ತೆ ರಿಪೀಟ್ ಆಗುತ್ತದೆ. ಬಾಬಾ ರಥದಲ್ಲಿ ಬಂದಿದ್ದರು ಎಂದು ಮಕ್ಕಳಿಗೆ ಗೊತ್ತಿದೆ. ಯಾವುದು ಆಗಿ ಹೋಯಿತೋ, ಫಾಸ್ಟ್ ಆಯಿತೋ, ಅದು ರಥ ಪ್ರಖ್ಯಾತವಾಗಿದೆ. ರಥದ ಮೇಲೆ ತಂದೆ ಸವಾರಿ ಮಾಡುತ್ತಾರೆ ಅಂದ ಮೇಲೆ ಪರಮಾತ್ಮ ರಥದ ಮೇಲೆ ಸವಾರಿ ಮಾಡುತ್ತಾರೆ ಎಂದರೆ ಖಂಡಿತ ಮನುಷ್ಯನ ರಥದಲ್ಲಿಯೇ ಬರುತ್ತಾರೆ. ತಂದೆ ಈ ರಥದಲ್ಲಿ ಬರುತ್ತಾರೆ ಎಂದು ನಿಮಗೆ ಗೊತ್ತಾಗುತ್ತದೆ. ಕೃಷ್ಣನ ಆತ್ಮ ಬರುವುದಿಲ್ಲ. ಕೃಷ್ಣನ ಆತ್ಮ ಅನೇಕ ಜನ್ಮಗಳ ಕೊನೆಯಲ್ಲಿ ಈ ಸಮಯದಲ್ಲಿ ಇದೆ. ಆದ್ದರಿಂದ ಅವರಿಗೆ ಕೃಷ್ಣ ಎಂಬ ಹೆಸರನ್ನು ಹೇಳುವುದಿಲ್ಲ. ಕೃಷ್ಣನನ್ನು ಶ್ಯಾಮ ಮತ್ತು ಸುಂದರ ಎಂದು ಏಕೆ ಕರೆಯುತ್ತಾರೆ ಎಂದು ನೀವು ಮಕ್ಕಳಿಗೆ ಅರ್ಥವಾಗಿದೆ. ಹೆಸರನ್ನಂತೂ ಮನುಷ್ಯರು ಇಡುತ್ತಾರೆ, ಆದರೆ ಇತಿಹಾಸ ಯಾರಿಗೂ ಗೊತ್ತಿಲ್ಲ. ಸುಂದರ ಪಾವನ ಆಗಿದ್ದ ನಂತರ ಕಪ್ಪು ಪತಿತ ಆಗುತ್ತಾನೆ. ಕೃಷ್ಣನ ಭಕ್ತರು ಈ ಮಾತುಗಳನ್ನು ಕೇಳಿದರೆ ಸಿಟ್ಟಾಗುತ್ತಾರೆ. ಉಲ್ಟಾ ಸುಲ್ಟಾ ಮಾತನಾಡಲು ಶುರು ಮಾಡುತ್ತಾರೆ. ಅವರಿಗೆ ಬಹಳ ಯುಕ್ತಿಯಿಂದ ತಿಳಿಸಬೇಕಾಗುತ್ತದೆ. ಹೇಗೆ ನೀವು ಗವರ್ನರ್ ಹತ್ತಿರ ಹೋದರೆ ತಂದೆ ತಿಳಿಸಿದ್ದಾರೆ, ಮೊದಲು ಇವರಿಗೆ ತಿಳಿಸಬೇಕು, ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ನಿರಾಕಾರನಾಗಿದ್ದಾರೆ. ನಿರಾಕಾರ ಆತ್ಮ ಅಂತೂ ಎಲ್ಲರೂ ಆಗಿದ್ದಾರೆ. ನಿರಾಕಾರಿ ಭವ, ತನ್ನನ್ನು ನಿರಾಕಾರ ಆತ್ಮ ಎಂದು ತಿಳಿದುಕೊಳ್ಳಿ. ಆ ನಿರಾಕಾರ ಪರಮಾತ್ಮ ಸದಾ ಪರಮಧಾಮದಲ್ಲಿ ಇರುತ್ತಾರೆ. ಪರಮಧಾಮದಲ್ಲಿ ಇರುವಂತಹ ಪರಮ ಆತ್ಮ, ಬಾಕಿ ಆತ್ಮ ಅಂತೂ ನೀವೆಲ್ಲರೂ ಆಗಿದ್ದೀರಿ. ತಮ್ಮ ತಮ್ಮ ಶರೀರದಲ್ಲಿ ಪಾತ್ರವನ್ನು ಅಭಿನಯಿಸುತ್ತೀರಿ. ಎಷ್ಟೆಲ್ಲ ಆತ್ಮರಿದ್ದಾರೋ ಎಲ್ಲರೂ ಅವಿನಾಶಿಯಾಗಿದ್ದಾರೆ. ಪ್ರತಿ 5,000 ವರ್ಷಗಳ ನಂತರ ಕಲ್ಪಕಲ್ಪವೂ ಪಡೆಯುವ ಆಸ್ತಿಯನ್ನು ತಂದೆಯಿಂದ ಪಡೆಯುತ್ತೇವೆ ಎಂದು ನೀವು ಹೇಳುತ್ತೀರಿ. ಅದು ಹದ್ದಿನ ಡ್ರಾಮಾ. ಇದು ಬೇಹದ್ದಿನ ಡ್ರಾಮಾ ಆಗಿದೆ. ಸನ್ಯಾಸಿಗಳು ಹದ್ದಿನ ಸನ್ಯಾಸ ಮಾಡುತ್ತಾರೆ, ಆದರೂ ಇರುವುದು ಹಳೆಯ ಪ್ರಪಂಚದಲ್ಲಿಯೇ. ನೀವು ಮಕ್ಕಳಿಗೆ ಗೊತ್ತಿದೆ ಈ ಸಂಬಂಧಗಳು ಏನೆಲ್ಲ ಇದೆ. ಆದಿಯಲ್ಲಿ ಇವು ಇದ್ದರೆ ಯಾವುದರ ಮೇಲೆ ಮಮತ್ವ ಇರುವುದಿಲ್ಲ. ಎಲ್ಲ ಮೋಹ ಹೊರಟು ಹೋಗುತ್ತದೆ. ಬುದ್ಧಿಯ ಯೋಗ ಆ ಕಡೆಗೆ ಹೋಗುತ್ತದೆ. ತಂದೆಯನ್ನು ನೆನಪು ಮಾಡುತ್ತಾ ಮಾಡುತ್ತಾ ಸತೋಪ್ರಧಾನರಾಗಬೇಕು. ಬೇಹದ್ದಿನ ತಂದೆಯಿಂದ ಹೊಸ ಪ್ರಪಂಚದ ಬೇಹದ್ದಿನ ಆಸ್ತಿಯನ್ನು ಪಡೆಯಬೇಕಾಗಿದೆ. ಆದ್ದರಿಂದ ಪವಿತ್ರರಾಗಬೇಕು. ಮಕ್ಕಳು ಆಜ್ಞೆಯನ್ನು ಸಹ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಪಾಲಿಸುತ್ತಾರೆ. ತಂದೆ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡಿ ಮತ್ತು ಬೇರೆ ಯಾವುದೇ ದೇಹದಾರಿಯನ್ನು ನೆನಪು ಮಾಡಬೇಡಿ. ತಂದೆಯನ್ನು ನೆನಪು ಮಾಡಿ. ಗವರ್ನರ್ಗೂ ಸಹ ತಿಳಿಸಬೇಕಾಗುತ್ತದೆ. ನನ್ನನ್ನು ಅಂದರೆ ಶಿವಬಾಬನನ್ನು ನೆನಪು ಮಾಡುವುದರಿಂದ ನೀವು ಪಾವನರಾಗುತ್ತೀರಿ ಎಂದು ತಂದೆ ಹೇಳುತ್ತಾರೆ. ಶ್ರೇಷ್ಠಾತಿ ಶ್ರೇಷ್ಠ ಪತಿತ ಪಾವನ ಎಂದು ತಂದೆ ಹೇಳುತ್ತಾರೆ. ನನ್ನನ್ನು ನೆನಪು ಮಾಡಿ. ಮ್ಯೂಸಿಯಂ ಮುಂತಾದ ಕಡೆ ಬಹಳಷ್ಟು ಜನ ಕೇಳುತ್ತಾರೆ, ಆದರೆ ಅರ್ಥ ಮಾಡಿಕೊಳ್ಳುವುದಿಲ್ಲ. ಮುಂದೆ ಹೋಗುತ್ತಾ ಅವರೂ ಸಹ ಕೇಳಲು ಮತ್ತು ಹೇಳಲು ಪ್ರಾರಂಭಿಸುತ್ತಾರೆ. ಸತ್ಯಯುಗ ತ್ರೇತಾಯುಗದಲ್ಲಿ ಎಷ್ಟೊಂದು ಸಂಖ್ಯೆ ಇರುತ್ತದೆಯೋ ಅವರೂ ಬರುತ್ತಾರೆ.
ಸತ್ಯತ್ರೇತಾಯುಗದಲ್ಲಿ ಎಷ್ಟು ಸಂಖ್ಯೆ ಇರುತ್ತದೆಯೋ ಅವರು ಸಹ ಬರುತ್ತಾರೆ, ಬಂದು ಜ್ಞಾನವನ್ನು ಕೇಳುತ್ತಾರೆ. ಎಲ್ಲಿಯವರೆಗೆ ಬ್ರಾಹ್ಮಣರಾಗುವುದಿಲ್ಲವೋ ಅಲ್ಲಿಯವರೆಗೆ ದೇವತೆಯಾಗಲು ಸಾಧ್ಯವಿಲ್ಲ. ಕೊನೆಯ ಸಮಯದಲ್ಲಿ ಬಹಳಷ್ಟು ಜನ ಬರುತ್ತಾರೆ. ಬಂಧನದಲ್ಲಿರುವ ಮಕ್ಕಳಿಗೆ ಸ್ವಲ್ಪ ತೊಂದರೆಯನ್ನು ಸಹಿಸಿಕೊಳ್ಳಬೇಕಾಗುತ್ತದೆ. ಇದು ಸಹ ನಿಧಾನವಾಗಿ ಬಂಧನಗಳು ಮುರಿಯುತ್ತಾ ಹೋಗುತ್ತವೆ. ಇವರು ಮಂತ್ರ ಹಾಕುತ್ತಾರೆ ಎಂದು ಪತ್ರಿಕೆಗಳಲ್ಲಿ ಕೇಳಿದ್ದಾರೆ. ಭಗವಂತನಿಗೆ ಜಾದುಗಾರ್ ಎಂದು ಕರೆಯಲಾಗುತ್ತದೆ ಅಲ್ಲವೇ? ಅವರ ಹೊರತು ಇಷ್ಟೊಂದು ಮಕ್ಕಳನ್ನು ಯಾರು ಸಂಪಾಲನೆ ಮಾಡಲು ಸಾಧ್ಯ? ದಿನ ಪ್ರತಿದಿನ ಸಮಯ ಕಡಿಮೆಯಾಗುತ್ತಾ ಹೋಗುತ್ತದೆ. ಪ್ರಜೆಗಳನ್ನು ಬಹಳಷ್ಟು ರೆಡಿ ಮಾಡಿಕೊಳ್ಳಬೇಕಾಗಿದೆ. ಇಲ್ಲದಿದ್ದರೆ ರಾಜ ಹೇಗೆ ಆಗುವಿರಿ? ಯಾರು ಪ್ರಜೆಗಳನ್ನು ರೆಡಿ ಮಾಡಿದ್ದಾರೆಯೋ ಅವರೇ ರಾಜರಾಗುತ್ತಾರೆ. ಪ್ರಜೆಗಳ ರಾಜ ಆಗುತ್ತಾರಲ್ಲವೇ? ತಮ್ಮ ಶಿಕ್ಷಣದ ಕಡೆಯಿಂದಲೂ ಪ್ರಯತ್ನ ಮಾಡಬೇಕು. ಸನ್ಯಾಸಿಗಳದ್ದು ಹದ್ದಿನ ತ್ಯಾಗ, ನಿಮ್ಮದು ಬೇಹದ್ದಿನ ತ್ಯಾಗ. ಸನ್ಯಾಸಿಗಳಿಗೂ ಹಣದ ಸುಖ ಬಹಳಷ್ಟಿದೆ. ಸಾಧು, ಸನ್ಯಾಸಿ ಮುಂತಾದವರನ್ನು ಮನೆಗೆ ಕರೆಯುತ್ತಾರೆ. ಜನರು ಪ್ರೀತಿಸುತ್ತಾರೆ. ಅದು ಯಾವುದೇ ಜ್ಞಾನವಲ್ಲ, ಅದು ಭಕ್ತಿಯಾಗಿದೆ. ನಾವೆಲ್ಲವನ್ನು ಮರೆಯಬೇಕು ಎಂದು ಈಗ ಮಕ್ಕಳಿಗೆ ಗೊತ್ತಿದೆ. ಈಗ ವಾಪಸ್ ಮನೆಗೆ ಹೋಗಬೇಕಿದೆ. ಯಾತ್ರೆ ಪೂರ್ಣವಾಯಿತು. ಮೊದಲು ಯಾತ್ರೆಯನ್ನು ತಮ್ಮ ರಾಜ್ಯದಲ್ಲಿ ಮಾಡುತ್ತಿದ್ದೀರಿ, ನಂತರ ಪರರ ರಾಜ್ಯದಲ್ಲಿ ಬರುವುದರಿಂದ ದುಃಖವಾಗುತ್ತದೆ. ಚೀಚಿ ಪ್ರಪಂಚವಾಗಿದೆ ಅಲ್ಲವೇ? ಈ ಪ್ರಪಂಚದಲ್ಲಿ ಮನುಷ್ಯರಿಗೆ ಅನೇಕ ಪ್ರಕಾರದ ಚಿಂತೆಗಳಿವೆ. ಸತ್ಯಯುಗದಲ್ಲಿ ಯಾವುದೇ ಚಿಂತೆಯ ಮಾತೇ ಇರುವುದಿಲ್ಲ. ಈಗಲೇ ಚಿಂತೆಯಿಂದ ಮುಕ್ತರಾಗಬೇಕು. ಚಿಂತೆಯಿಂದ ಮುಕ್ತರಾಗಿ ಶರೀರ ಬಿಟ್ಟರೆ ಆಗ ಶ್ರೇಷ್ಠ ಪದವಿ ಪಡೆಯುತ್ತಾರೆ. ಯಾರು ತಂದೆಗೆ ಸಹಯೋಗಿಗಳಾಗುತ್ತಾರೋ ಅವರಿಗೆ ಪಾಲು, ಅಂದರೆ ಸ್ವರ್ಗದ ಆಸ್ತಿಯ ಪಾಲು ಬಹಳ ಚೆನ್ನಾಗಿ ಸಿಗುತ್ತದೆ. ವಿಶ್ವದ ರಾಜ್ಯಾಡಳಿತದಲ್ಲಿ ನೀವೆಲ್ಲರೂ ಪಾಲುದಾರರಾಗಿದ್ದೀರಿ. ಆದರೆ ಯಾರು ಎಷ್ಟು ಪರಿಶ್ರಮ ಪಡುತ್ತಾರೋ ಅಷ್ಟೇ ಅವರಿಗೆ ಸ್ವರ್ಗದ ಆಸ್ತಿ ಸಿಗುತ್ತದೆ. ಎಲ್ಲಕ್ಕೂ ಆಧಾರ ಪುರುಷಾರ್ಥವಾಗಿದೆ. ತಂದೆಯನ್ನು ಗುರುತಿಸುತ್ತಾರೆ, ತಂದೆಯ ಬಗ್ಗೆ ತಿಳಿದುಕೊಳ್ಳುತ್ತಾರೆ. ತಂದೆ ಆಸ್ತಿ ನೀಡಲು ಬಂದಿದ್ದಾರೆ ಅಂದ ಮೇಲೆ ಆ ಲೌಕಿಕ ಶಿಕ್ಷಣದಿಂದ ಮನಸ್ಸು ದೂರ ಸರಿಯುತ್ತದೆ. ನೆನಪಿನ ಯಾತ್ರೆ ಬಹಳ ಸಮಯ ತೆಗೆದುಕೊಳ್ಳುತ್ತದೆ. ತಂದೆ ಓದಿಸುತ್ತಾರೆ, ಹೀಗೆ ಮಾಡಿರಿ, ಈ ರೀತಿ ಮಾಡಿರಿ ಎಂದು ಹೇಳುತ್ತಾರೆ. ಪರೀಕ್ಷೆಯ ದಿನಗಳಲ್ಲಿ ಬಹಳ ಪರಿಶ್ರಮ ಪಡುತ್ತಾರೆ. ಮುಂದೆ ಹೋಗುತ್ತಾ ಜೋರಾಗಿ, ಅಂದರೆ ಬಹಳ ಚೆನ್ನಾಗಿ ಪುರುಷಾರ್ಥ ಮಾಡುತ್ತಾರೆ. ಈಗ ಶರೀರ ಬಿಟ್ಟರೆ, ಆದ್ದರಿಂದ ಯಾವುದೇ ಮಾತಿನಲ್ಲಿ ನಿಲ್ಲಬಾರದು. ಸಮಯ ಇನ್ನೂ ಇದೆ ಎಂದು ಯೋಚಿಸಬಾರದು. ಹಾಗೆ ಕಚ್ಚಾ ಇರಬಾರದು. ಶ್ರೀಮತದ ಕಡೆ ಗಮನ ಕೊಡಬೇಕು. ಬ್ರಹ್ಮನ ಆಯುಷು 100 ವರ್ಷ ಎಂದು ಹೇಳುತ್ತಾರೆ. 60 ವರ್ಷದಲ್ಲಿ ತಂದೆ ಪ್ರವೇಶ ಮಾಡಿದರು, ಬಾಕಿ 40. ಅದರಲ್ಲಿಯೂ ನೀವು ಎಷ್ಟು ಪುರುಷಾರ್ಥ ಮಾಡುತ್ತಾ ಬಂದಿದ್ದೀರಿ? 32 ವರ್ಷ. ಬಾಕಿ ಇನ್ನು 8 ವರ್ಷ ಉಳಿದಿದೆ. ಸಮಯವು ಅಕ್ಯುರೇಟ್ ಆಗಿ 8 ವರ್ಷ ಉಳಿಯುತ್ತದೆ. ಚಿಕ್ಕ ಮರವಾಗಿದೆ, ವೃದ್ಧಿಯಾಗುತ್ತಾ ಹೋಗುತ್ತದೆ. ನೆನಪಿನಲ್ಲಿ ಖುಷಿ ಇರುತ್ತದೆ. ಆಗ ವ್ಯರ್ಥ ಸಂಕಲ್ಪಗಳು ಬರುವುದಿಲ್ಲ. ಸುಸ್ತು ಇದ್ದರೆ ಮಲಗಿಬಿಡಿ. ಏಳುತ್ತಾ, ಕುಳಿತುಕೊಳ್ಳುತ್ತಾ, ನಡೆಯುತ್ತಾ, ತಿರುಗಾಡುತ್ತಾ ಅಭ್ಯಾಸ ಮಾಡಿ. ತಂದೆಯನ್ನು ನೆನಪು ಮಾಡುವ ಅಭ್ಯಾಸ ಮಾಡಿ. ಆಗ ನಿಮಗೆ ಬಹಳ ಚೆನ್ನಾಗಿ ಅನಿಸುತ್ತದೆ. ಹೇಗೆ ಲೌಕಿಕ ತಂದೆಯ ಮುದ್ದಾದ ಮಕ್ಕಳಿದ್ದರೆ ಆ ಮಕ್ಕಳನ್ನು ಪ್ರೀತಿ ಮಾಡುತ್ತಾರೆ. ಏಕೆಂದರೆ ಮಕ್ಕಳು ತಂದೆಯ ಬಹಳ ಖಾತ್ರಿ ಮಾಡುತ್ತಾರೆ. ಇಲ್ಲಿ ಮಕ್ಕಳು ತಂದೆಯ ಉಪಚಾರ ಮಾಡಬೇಕಾಗಿದೆ, ಸಹಾಯ ಮಾಡಬೇಕಾಗಿದೆ. ಎಲ್ಲರಿಗೂ ಹೇಳಿ ತಂದೆಯನ್ನು ನೆನಪು ಮಾಡಿದರೆ ಆಸ್ತಿ ಸಿಗುತ್ತದೆ. ಸತೋಪ್ರಧಾನ ಆಗುವುದು ಅಂದರೆ ಆಸ್ತಿ ಪಡೆಯುವುದು. ಇಲ್ಲಿರುವುದರಿಂದಲೇ ಹಳೆಯ ಪ್ರಪಂಚ ಖಂಡಿತ ನೆನಪಿಗೆ ಬರಬಾರದು. ಮನೆ ಮತ್ತು ತಂದೆ ಎರಡೇ ಶಬ್ದ ಇದೆ ಅಲ್ಲವೇ? ಈಗ ಎಲ್ಲರ ವಾನಪ್ರಸ್ಥ ಸ್ಥಿತಿ ಇದೆ ಎಂದು ತಂದೆ ಹೇಳುತ್ತಾರೆ. ಬಾಬಾ ಬಂದು ನಮ್ಮನ್ನು ವಾನಪ್ರಸ್ಥ ಅಥವಾ ಪವಿತ್ರ ಪ್ರಪಂಚಕ್ಕೆ ಕರೆದುಕೊಂಡು ಹೋಗಿ ಎಂದು ನೀವೇ ಹೇಳುತ್ತೀರಿ. ಪ್ರಪಂಚ ಒಂದೇ ಆಗಿದೆ. ಅದು ಆತ್ಮಗಳ ಪ್ರಪಂಚ, ನಿರಾಕಾರಿ ಪ್ರಪಂಚ. ಇದು ಸಾಕಾರಿ ಪ್ರಪಂಚ. ಸಾಕಾರಿ ಪ್ರಪಂಚ ಎಷ್ಟು ದೊಡ್ಡದಾಗಿದೆ ಎಂದು ನಿಮ್ಮ ಬುದ್ಧಿಯಲ್ಲಿದೆ. ನಿರಾಕಾರಿ ಪ್ರಪಂಚ ಎಷ್ಟು ಚಿಕ್ಕದಾಗಿದೆ. ಇಲ್ಲಿ
ನಿಮಗೆ ಇರಲು ತಿರುಗಾಡಲು ಎಷ್ಟು ದೊಡ್ಡ ಭೂಮಿ ಇದೆ. ಅಲ್ಲಿ ಆ ಮಾತೇ ಇಲ್ಲ, ಶರೀರವೇ ಇಲ್ಲ, ಪಾತ್ರವೇ ಇರುವುದಿಲ್ಲ. ನಕ್ಷತ್ರಗಳಂತೆ ಆತ್ಮರು ನಿಂತಿದ್ದಾರೆ. ಇದು ನ್ಯಾಚುರಲ್ ಆಗಿದೆ. ಸೂರ್ಯ, ಚಂದ್ರ, ನಕ್ಷತ್ರಗಳು ಬೆಳಕು ನೀಡಲು ಹೇಗೆ ನಿಂತಿವೆ, ಅವು ಯಾವ ಆಧಾರದ ಮೇಲೆ ಆಕಾಶದಲ್ಲಿ ನಿಂತಿವೆ ಎಂದು ಹೇಳಲು ಸಾಧ್ಯವಿಲ್ಲ. ಆತ್ಮಗಳು ಸಹ ಬ್ರಹ್ಮ ಮಹಾತತ್ವದಲ್ಲಿ ನಿಂತಿವೆ. ಯಾವ ಆಧಾರದ ಮೇಲೆ? ತಮ್ಮ ತಮ್ಮ ಆಧಾರದ ಮೇಲೆ ನ್ಯಾಚುರಲ್ ಆಗಿ ನಿಂತಿವೆ. ನಾವು ದುಃಖಿಗಳಾಗಿದ್ದೆವು, ಮತ್ತೆ ಸುಖಿ ಹೇಗೆ ಆಗುತ್ತೇವೆ ಎಂದು ಮೊದಲು ತಿಳಿದುಕೊಳ್ಳಬೇಕು. ತಂದೆಯನ್ನೇ ಕರೆಯುತ್ತಾರೆ, ಓ ಗಾಡ್ ಫಾದರ್, ನೀನು ಬಂದು ನಮ್ಮನ್ನು ದುಃಖದಿಂದ ಮುಕ್ತ ಮಾಡಿ ಮಾರ್ಗದರ್ಶನ ಮಾಡಿ. ನಾವು ಬಹಳಷ್ಟು ಯಜ್ಞ, ಯಾಗಾದಿ ಮುಂತಾದವುಗಳನ್ನು ಮಾಡಿದ್ದೇವೆ, ಆದರೆ ನಿಮ್ಮನ್ನು ಸೇರುವ ದಾರಿ ಸಿಗಲೇ ಇಲ್ಲ. ನಾನು ಡ್ರಾಮಾ ಅನುಸಾರ ನನ್ನ ಸಮಯಕ್ಕೆ ಬರುತ್ತೇನೆ ಎಂದು ತಂದೆ ಹೇಳುತ್ತಾರೆ. ಅದು ಭಕ್ತಿಯ ಮಾರ್ಗ, ಇದು ಜ್ಞಾನದ ಮಾರ್ಗ. ಈಗ ಭಕ್ತಿಯ ತಕ್ಕಡಿ ಪೂರ್ಣವಾಗುತ್ತದೆ, ಜ್ಞಾನದ ಭಾಗ ಶುರುವಾಗುತ್ತದೆ. ಜ್ಞಾನಕ್ಕೆ ಜಿಂದಾಬಾದ್, ಅಂಧಕಾರದ ಭಕ್ತಿಗೆ ಮುರ್ದಾಬಾದ್. ಅಂಧಕಾರದ ಭಕ್ತಿ ಮುಗಿಯುತ್ತಾ ಬಂದಿದೆ ಎಂದು ನೀವು ಮಕ್ಕಳಿಗೆ ಗೊತ್ತಿದೆ. ನಂತರ ಜ್ಞಾನವೇ ಜ್ಞಾನ ಇರುತ್ತದೆ, ಭಕ್ತಿಯ ಹೆಸರಿರುವುದಿಲ್ಲ. ಭಕ್ತಿ ಇದ್ದರೆ ಜ್ಞಾನದ ಹೆಸರು ಕುರುಹು ಇರುವುದಿಲ್ಲ. ಇದನ್ನು ತಂದೆಯೇ ಮಕ್ಕಳಿಗೆ ತಿಳಿಸುತ್ತಾರೆ. ತಂದೆ ನಿರಾಕಾರ, ಅವರಿಗೆ ರಥ ಅವಶ್ಯವಾಗಿ ತೆಗೆದುಕೊಳ್ಳಬೇಕಾಗುತ್ತದೆ. ಯಾವ ರಥದಲ್ಲಿ ಕಲ್ಪಕಲ್ಪವೂ ಬರುತ್ತಾರೆ. ಶಿವಬಾಬಾ ಹೇಳುತ್ತಾರೆ, ನಾನು ಕಲ್ಪಕಲ್ಪವೂ ಈ ರಥದಲ್ಲಿಯೇ ಬರುತ್ತೇನೆ, ಇವರಿಗೂ ಗುರುತು ನೀಡುತ್ತೇನೆ. ಇವರದೇ ಅನೇಕ ಜನ್ಮಗಳ ಕೊನೆಯ ಜನ್ಮದಲ್ಲಿ ನಾನು ಇವರಲ್ಲಿ ಪ್ರವೇಶ ಮಾಡುತ್ತೇನೆ. ನೀವು ಬಹಳಷ್ಟು ಜನರಿಗೆ ತಿಳಿಸುತ್ತೀರಿ. ಕೆಲವರು ಪೂರ್ತಿ ತಿಳಿದುಕೊಳ್ಳಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಪಕ್ಕಾ ಆಗಲಿ ಎಂದು ಬಾಬಾ ದಿನ ತಿಳಿಸುತ್ತಾರೆ. ಚಿತ್ರ ಪ್ರದರ್ಶನ, ಮ್ಯೂಸಿಯಂ ಮುಂತಾದ ಕಡೆ ನಿಮ್ಮ ಹತ್ತಿರ ಎಷ್ಟು ಜನ ಬರುತ್ತಾರೆ, ಪುರುಷಾರ್ಥ ಮಾಡುತ್ತಾರೆ. ಕೆಲವರು ದಿನ ಬರುತ್ತಾರೆ, ನಂತರ ಮಕ್ಕಳಾಗಿ ಬಿಡುತ್ತಾರೆ. ಮಕ್ಕಳಲ್ಲಿಯೂ ಯಾರು ತಂದೆಯ ಸೇವೆಯಲ್ಲಿ ತೊಡಗುತ್ತಾರೋ ಅವರೇ ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ. ಯಾರು ಎಷ್ಟು ಸೇವೆ ಮಾಡುತ್ತಾರೋ ಅಷ್ಟು ಪದವಿ ಪಡೆಯುತ್ತಾರೆ. ಹೊರಗಡೆ ಇರುವವರು ಇಲ್ಲಿರುವವರಿಗಿಂತ ಜಾಸ್ತಿ ಸೇವೆ ಮಾಡುತ್ತಾರೆ ಎಂದು ತಿಳಿದುಕೊಂಡಿದ್ದೀರಿ. ಜಾಸ್ತಿ ಸೇವೆ ಮಾಡುವವರೇ ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ. ಆದ್ದರಿಂದ ಬಿಲ್ಲ ಮತ್ತು ಅರ್ಜುನನ ಉದಾಹರಣೆ ಇದೆ. ಅರ್ಜುನನು ಸೋತನು, ಬಿಲ್ಲನು ಬುದ್ಧಿವಂತನಾಗಿ ಹೊರಬಂದನು. ಅದಕ್ಕೆ ತಂದೆ ತಿಳಿಸುತ್ತಾರೆ, ಹೊರಗಡೆ ಇರುವವರು ಶ್ರೇಷ್ಠ ಪದವಿ ಪಡೆಯಲು ಸಾಧ್ಯವಿಲ್ಲ ಎಂದು ಭಾವಿಸಬೇಡಿ. ಬಹಳ ಒಳ್ಳೆಯ ರೀತಿಯಲ್ಲಿ ಪಡೆಯಬಹುದು. ಹೊರಗಡೆ ಇದ್ದುಕೊಂಡು ಬಹಳ ಸೇವೆ ಮಾಡಬಹುದು. ಬಂಧನದಲ್ಲಿರುವವರಿದ್ದಾರೆ, ಮನೆಯಲ್ಲಿ ಕುಳಿತೆ ಎಷ್ಟು ನೆನಪು ಮಾಡುತ್ತಾರೆ. ಬ್ರಹ್ಮನತನು ಬಾಬಾ ಬಂದಿದ್ದಾರೆ ಎಂದು ಕೇಳಿದ್ದಾರೆ. ಬಹಳಷ್ಟು ಜನರಿಗೆ ಬಿಳಿ ವಸ್ತ್ರಧಾರಿಯ ಸಾಕ್ಷಾತ್ಕಾರವೂ ಆಗುತ್ತಿತ್ತು. ಅಂದರೆ ಯಜ್ಞದ ಆದಿಯಲ್ಲಿ ಬ್ರಹ್ಮಬಾಬನ ತನುನಲ್ಲಿ ಶಿವಬಾಬಾ ಬಂದಿದ್ದಾರೆ ಎಂದು ಕೇಳುತ್ತಿದ್ದರು. ಬಹಳಷ್ಟು ಜನರಿಗೆ ಬ್ರಹ್ಮಬಾಬನ ರೂಪದಲ್ಲಿ, ಬಿಳಿ ಬಟ್ಟೆ ಹಾಕ್ಕೊಂಡಿರೋ ರೂಪದಲ್ಲಿ ಸಾಕ್ಷಾತ್ಕಾರ ಆಗ್ತಿತ್ತು. ನಂತರ ಬಾಲಕೃಷ್ಣನ ಸಾಕ್ಷಾತ್ಕಾರವೂ ಆಗುತ್ತಿತ್ತು. ಹಾಗೆಂದು ಕೃಷ್ಣನ ಭಕ್ತರು ಬಹಳ ಭಕ್ತಿ ಮಾಡುತ್ತಾರೆ, ಆಗ ಸಾಕ್ಷಾತ್ಕಾರವಾಗುತ್ತದೆ ಎಂದಲ್ಲ. ಆಕಸ್ಮಿಕವಾಗಿ ಸಾಕ್ಷಾತ್ಕಾರ ಆಗುತ್ತದೆ. ಬ್ರಹ್ಮನ ಮೂಲಕ ನೀವು ಈ ಪದವಿಯನ್ನು ಪಡೆಯಬಹುದು ಎಂದು ಅವರಿಗೆ ತೋರಿಸುತ್ತಾರೆ. ಡ್ರಾಮಾದಲ್ಲಿ ಇದು ನಿಗದಿಯಾಗಿದೆ. ಮಾಡುವವರು, ಮಾಡಿಸುವವರು ಯಾರೂ ಇಲ್ಲ. ನೀವು ಹೆಜ್ಜೆ ಹೆಜ್ಜೆಗೂ ಏನು ನಡೆಯುತ್ತೀರೋ ಅದು ಡ್ರಾಮಾ ಅನುಸಾರ. ಡ್ರಾಮಾ ನಿಮ್ಮಿಂದ ಅವಶ್ಯವಾಗಿ ಪುರುಷಾರ್ಥವನ್ನು ಮಾಡಿಸುತ್ತದೆ. ಮನುಷ್ಯರಂತೂ ಡ್ರಾಮಾದ ಬಗ್ಗೆ ತಿಳಿದೇ ಇಲ್ಲ. ಈಶ್ವರ ಸರ್ವವ್ಯಾಪಿ ಎಂದು ಅವರು ತಿಳಿದುಕೊಳ್ಳುತ್ತಾರೆ. ಈಶ್ವರ ಎಂದು ಹೇಳುತ್ತಾರೆ, ಡ್ರಾಮಾ ಸರ್ವಶಕ್ತಿವಂತವಾಗಿದೆ. ನಾನೂ ಸಹ ಡ್ರಾಮಾದ ಬಂಧನದಲ್ಲಿದ್ದೇನೆ. ಅದಕ್ಕೆ ನಿಮ್ಮ ಸೇವೆಯಲ್ಲಿ ನೀವು ಉಪಸ್ಥಿತನಾಗಿದ್ದೇನೆ ಎಂದು ತಂದೆ ಹೇಳುತ್ತಾರೆ. ಯಾರಾದರೂ ದುಃಖಿಯಾದರೆ ನಾನು ಬಂದು ಬಿಡುತ್ತೇನೆ ಎಂದು ನನ್ನ ಕೈಯಲ್ಲಿಲ್ಲ. ಹಾಗೆ ನೋಡಿದರೆ ಬಹಳಷ್ಟು ಜನರು ದುಃಖಿಗಳಾಗುತ್ತಲೇ ಇರುತ್ತಾರೆ. ಬರಗಾಲ ಬರುತ್ತದೆ, ಆಗ ನಾನು ಬರುವುದಿಲ್ಲ. ನಾನು ಡ್ರಾಮಾದ ಬಂಧನದಲ್ಲಿದ್ದೇನೆ. ನಾನು ಬರುವುದೂ ಸಹ ನನ್ನ ಸಮಯಕ್ಕನುಸಾರವಾಗಿ.
ಅಂದರೆ ಜಗತ್ತಿನಲ್ಲಿ ಅವಾಗ ತೊಂದರೆ ಆಗ್ತಾನೇ ಇರುತ್ತೆ. ಆ ಸಮಯದಲ್ಲಿ ನಾನು ಬರೋದಿಲ್ಲ. ಡ್ರಾಮಾದಲ್ಲಿ ನಾನು ಬರುವ ಪಾತ್ರ ನಿಗದಿತ ಇದೆ. ಆ ಸಮಯದಲ್ಲಿ ನಾನು ಬರುತ್ತೇನೆ. ಸಂಪೂರ್ಣ 5,000 ವರ್ಷಗಳ ನಂತರ ನಾನು ಬರಲೇಬೇಕು. ತಂದೆ ಬಂದು ಈ ಮಾತುಗಳನ್ನು ತಿಳಿಸುತ್ತಾರೆ. ಆದ್ದರಿಂದ ಈ ಸಮಯದಲ್ಲಿ ನೀವು ಮಕ್ಕಳು ಶ್ರೇಷ್ಠ ಪದವಿ ಪಡೆಯಲು ಪುರುಷಾರ್ಥ ಮಾಡಬೇಕು. ಪುರುಷಾರ್ಥವಿಲ್ಲದೆ ಎಂದೂ ಪ್ರಾರಬ್ಧ ಸಿಗುವುದಿಲ್ಲ. ಪುರುಷಾರ್ಥದಿಂದಲೇ ಪ್ರಾರಬ್ಧ ಸಿಗುತ್ತದೆ. ಇದು ನಿಮ್ಮ ಬಹಳ ಶ್ರೇಷ್ಠ ಪುರುಷಾರ್ಥವಾಗಿದೆ. ತಂದೆ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡಿ. ಎಷ್ಟು ನೆನಪಿನ ಯಾತ್ರೆಯಲ್ಲಿ ಇರುತ್ತೀರೋ ಅಷ್ಟು ಪಾಪಗಳು ಕತ್ತರಿಸುತ್ತವೆ. ಜ್ಞಾನವನ್ನು ಸಹ ತಂದೆ ಬಹಳಷ್ಟು ತಿಳಿಸುತ್ತಾರೆ. ಚಕ್ರದ ಜ್ಞಾನವನ್ನು ತಿಳಿದುಕೊಳ್ಳಿ. ತನ್ನನ್ನು ತಾನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡುವುದು ಬಹಳ ಸಹಜವಾಗಿದೆ. ನೀವು ತಂದೆಯ ಮಕ್ಕಳು ಬ್ರಾಹ್ಮಣರಾಗಿದ್ದೀರಿ ಅಂದ ಮೇಲೆ ಅವಶ್ಯವಾಗಿ ದೇವತೆಗಳೂ ಆಗುತ್ತೀರಿ. ಪುರುಷಾರ್ಥ ಮಾಡುತ್ತಲೇ ಇರಬೇಕು. ಎಂತಹ ಪುರುಷಾರ್ಥವೋ ಅಂತಹ ಪ್ರಾರಬ್ಧ. ತಂದೆಯಂತೂ ಬಹಳ ಒಳ್ಳೆಯ ರೀತಿಯಲ್ಲಿ ತಿಳಿಸುತ್ತಾರೆ. ಕೆಲವರು ಒಳ್ಳೆಯ ರೀತಿಯಲ್ಲಿ ಧಾರಣೆ ಮಾಡಿಕೊಳ್ಳುತ್ತಾರೆ. ಈ ಜ್ಞಾನವನ್ನು ಮನೆ ಮನೆಗೆ ತಲುಪಿಸಬೇಕು ಎಂದು ಮಕ್ಕಳಿಗೆ ಗೊತ್ತಿದೆ. ತಂದೆಯ ಪರಿಚಯವನ್ನು ಕೊಡಬೇಕು. ತಂದೆ ಸ್ವರ್ಗದ ರಚಯಿತನಾಗಿದ್ದಾರೆ. ಶಿವ ಜಯಂತಿಯ ಅರ್ಥವೇನು? ಶಿವನು ಬೇಹದ್ದಿನ ತಂದೆಯಾಗಿದ್ದಾರೆ. ಶಿವ ಜಯಂತಿ ಎಂದರೆ ಹೊಸ ಪ್ರಪಂಚದ ಜಯಂತಿ. ಹೊಸ ಪ್ರಪಂಚದ ಜಯಂತಿ ಎಂದರೆ ಆದಿ ಸನಾತನ ದೇವಿ ದೇವತಾ ಧರ್ಮದ ಜಯಂತಿ. ಎಷ್ಟು ಸಹಜ ಮಾತಾಗಿದೆ. ತಂದೆ ಮಕ್ಕಳಿಗೆ ಪ್ರೀತಿಯಿಂದ ತಿಳಿಸುತ್ತಾರೆ, ಧಾರಣೆ ಮಾಡಿಸುತ್ತಾರೆ. ಎಷ್ಟೆಷ್ಟು ಧಾರಣೆ ಮಾಡಿಸುತ್ತಾ ಇರುತ್ತಾರೋ ಅಷ್ಟೇ ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ. ಎಲ್ಲ ಮಕ್ಕಳಿಗೂ ಹೂವು ಎಂದೇ ಹೇಳಬೇಕಾಗುತ್ತದೆ. ಈ ಸಂಗಮ ಯುಗದಲ್ಲಿ ಹೂವು ಎಂದೇ ಕರೆಯಲಾಗುತ್ತದೆ. ಹೂದೋಟ ಇದೆ ತಾನೆ, ಅದರಲ್ಲಿ ವೆರೈಟಿ ಹೂವುಗಳಿವೆ. ಮುಳ್ಳುಗಳದ್ದು ವೆರೈಟಿ ಇರುತ್ತದೆ. ಹೂವುಗಳು ಹೇಗೆ ಆಗುತ್ತವೆ? ಪವಿತ್ರರಿಗೆ ಮಾತ್ರ ಹೂವು ಎಂದು ಕರೆಯಲಾಗುತ್ತದೆ. ಈಗ ಹೂವುಗಳಲ್ಲಿ ಸುಗಂಧ ಇರಬೇಕು. ಹೂವು ಚೈತನ್ಯ ಹೂವುಗಳು, ಇವುಗಳಲ್ಲಿ ಸುಗಂಧವಿದೆ. ಎಷ್ಟೆಷ್ಟು ನೆನಪಿನ ಯಾತ್ರೆಯಲ್ಲಿ ಇರುತ್ತಾರೋ ಮತ್ತು ಜ್ಞಾನ ಇರುತ್ತದೆಯೋ ಅಷ್ಟು ಹೂವಿನಂತೆ ಆಗುತ್ತಿದ್ದೀರಿ ಎಂದು ಅನುಭವವಾಗುತ್ತದೆ. ಜ್ಞಾನದ ಸುಗಂಧ ಬರುತ್ತದೆ. ಆತ್ಮವನ್ನೇ ನೋಡಬೇಕಾಗುತ್ತದೆ. ಮುಳ್ಳಿನಿಂದ ಹೂವಾಗುತ್ತಿದ್ದೀರಿ, ಮತ್ತೆ ಮುಳ್ಳಾಗುವಿರಿ. ಈಗ ನಿಮಗೆ ನೆನಪಿದೆ. ಹೂವಾಗುವಿರಿ, ಆಗ ಯಾವುದೂ ನೆನಪಿಗೆ ಇರುವುದಿಲ್ಲ. ಒಬ್ಬ ತಂದೆಯ ವಿನಃ ಬೇರೆ ಯಾರೂ ನಮ್ಮನ್ನು ಹೂವನ್ನಾಗಿ ಮಾಡಲು ಸಾಧ್ಯವಿಲ್ಲ. ವಾಸ್ತವದಲ್ಲಿ ಇದರಲ್ಲಿ ಯಾವುದೇ ಸಂಶಯ ಬರಬಾರದು. ಆದರೆ ಮಾಯೆ ಎಷ್ಟೊಂದು ಪ್ರಬಲವಾಗಿದೆ ಅಂದರೆ ಮುಳ್ಳನ್ನಾಗಿ ಮಾಡುತ್ತದೆ. ಮನಸ್ಸಿನಲ್ಲಿಯೂ ಬಿರುಗಾಳಿ ಬರುತ್ತದೆ. ಕಚ್ಚಾ ಮಕ್ಕಳಿದ್ದರೆ ತಕ್ಷಣ ಮುಳ್ಳಾಗಿ ಬಿಡುತ್ತಾರೆ. ಹಾಗಾದರೆ ಏನು ಮಾಡಬೇಕು? ಮುಳ್ಳಿನ ದುರ್ವಾಸನೆ ಬರಬಾರದು. ಅದಕ್ಕಾಗಿ ಏನು ಉಪಾಯವಿದೆ? ಅದಕ್ಕಾಗಿ ಉಪಾಯ ಒಂದೇ ಇದೆ. ತಂದೆ ಸದಾ ಹೂವಾಗಿದ್ದಾರೆ, ಅವರು ಮುಳ್ಳಾಗುವುದಿಲ್ಲ. ಈ ದಾದಾ ಏನಿದ್ದಾರೋ ಇವರು ತಂದೆಯ ರಥವಾಗಿದ್ದಾರೆ. ದಾದಾ ಸಂಬಂಧಗಳಲ್ಲಿ ಬರುತ್ತಾ ಅಂದರೆ ಅನೇಕ ಜನ್ಮಗಳ ಸಂಬಂಧದಲ್ಲಿ ಬರುತ್ತಾ ಮುಳ್ಳಾಗುತ್ತಾರೆ. ಇವರೂ ಸಹ ಮೊದಲು ದೊಡ್ಡ ಮುಳ್ಳಾಗಿದ್ದರು. ಇವರು ಈಗ ಹೂವಾಗುತ್ತಿದ್ದಾರೆ. ಹಾಗಾದರೆ ಈಗ ನಿಮಗೆ ಹೂವು ಎಂದು ಕರೆಯುತ್ತಾರೆ. ಇದು ಅದೇ ಪುರುಷೋತ್ತಮ ಸಂಗಮ ಯುಗವಾಗಿದೆ. ಗೀತೆ ಇರುವುದೇ ಆದಿ ಸನಾತನ ದೇವಿ ದೇವತಾ ಧರ್ಮದ್ದು. ಗೀತೆಯಲ್ಲಿಯೇ ಮನ್ಮನಾಭವ ಎಂಬ ಶಬ್ದವಿದೆ. ಬೇರೆ ಯಾರೋ ಎಂದು ಇಂತಹ ಶಬ್ದಗಳನ್ನು ಹೇಳುವುದಿಲ್ಲ. ಬೇರೆ ಯಾರು ಎಂದೂ ಇಂತಹ ಶಬ್ದಗಳನ್ನು ಹೇಳುವುದಿಲ್ಲ. ಶಾಸ್ತ್ರ ನೋಡಿ ಓದಿ ಹೇಳುತ್ತಾರೆ. ಕೃಷ್ಣ ಭಗವಾನು ವಾಚ್ ಮಾಮೇಕಂ ಯಾದಕರು, ಅಂದರೆ ನನ್ನೊಬ್ಬನನ್ನೇ ನೆನಪು ಮಾಡಿ. ನನ್ನನ್ನು ಅಂದರೆ ತನ್ನ ತಂದೆಯನ್ನು ನೆನಪು ಮಾಡಿ. ಕೃಷ್ಣನಿಗೆ ತಂದೆ ಎಂದು ಕರೆಯಲು ಸಾಧ್ಯವೇ? ಭಕ್ತಿ ಮಾರ್ಗ ನಡೆಯುವುದೇ ಸ್ವಲ್ಪ ಸಮಯ, ಆದರೆ ಅದರ ಪ್ರಭಾವ ಎಷ್ಟೊಂದಿದೆ ಇಲ್ಲಿ ನಿಮಗೆ ಗೊತ್ತಿದೆ. ಆದರೆ ಮಾಯೆ ಬಹಳ ಕಷ್ಟವಾಗಿದೆ. ಇಲ್ಲಿಂದ ಬಿದ್ದರೆ ಅಂದರೆ ವಿಕಾರದಲ್ಲಿ ಬಿದ್ದರೆ ಮುಗಿಯಿತು. ಪತಿತನಾಗಿ ಬಿಟ್ಟರು ನಂತರ ತಿರ್ಗ ಪಾವನ ಆಗಲು ಬಹಳ ಸಮಯ ಹಿಡಿಯುತ್ತದೆ. ಸಂಪಾದನೆಯು ಬಹಳ ದೊಡ್ಡದಿದೆ. ಇಲ್ಲಿ ಅರ್ಧ ಪಾಲುದಾರರು ಯಾರೂ ಇರುವುದಿಲ್ಲ.
ಮಾಯೆ ಮೋಸ ಮಾಡುತ್ತದೆ. ಪ್ರತಿಯೊಬ್ಬ ಮಕ್ಕಳು ತಮಗಾಗಿ ಸಂಪೂರ್ಣ ಪುರುಷಾರ್ಥ ಮಾಡಬೇಕು ಎಂದು ತಂದೆ ಹೇಳುತ್ತಾರೆ. ಅಂಕಗಳ ಅನುಸಾರವೇ ಪಾಸಾಗುತ್ತಾರೆ. ಕಡಿಮೆ ಪುರುಷಾರ್ಥವಾದರೆ ಪಾಸಾಗಲು ಸಾಧ್ಯವಿಲ್ಲ. ಕಲ್ಪಕಲ್ಪವು ಫೇಲ್ ಆಗುತ್ತಾ ಇರುತ್ತಾರೆ. ಮತ್ತೆ ಸಂಪೂರ್ಣ ಪಾಸಾಗಿ ಸ್ವರ್ಗಕ್ಕೆ ಹೋಗಲು ಉಪಾಯವೇ ಇಲ್ಲ. ತಂದೆ ಎಷ್ಟು ಪ್ರೀತಿಯಿಂದ ತಿಳಿಸುತ್ತಾರೆ. ತಮ್ಮ ಜೀವನವನ್ನು ದೇವತೆಯಂತೆ ಮಾಡಿಕೊಳ್ಳಬೇಕು, ಈ ಕೃಷ್ಣನಂತೆ ಮಾಡಿಕೊಳ್ಳಬೇಕು. ಇದರ ಹೆಸರೇ ಗೀತಾ ಪಾಠಶಾಲೆ. ಇದೊಂದೇ ಶಾಸ್ತ್ರವಾಗಿದೆ. ಇದರ ಹೆಸರಿನಲ್ಲಿ ಗೀತಾ ಪಾಠಶಾಲೆ ಎಂದು ಕರೆಯಲಾಗುತ್ತದೆ. ಇಸ್ಲಾಮಿ, ಬೌದ್ಧಿ ಮುಂತಾದವರು ಓದುತ್ತಾರೆ. ಅದಕ್ಕೇನು ಪಾಠಶಾಲೆ ಎಂದು ಕರೆಯುವುದಿಲ್ಲ. ಗುರಿ ಉದ್ದೇಶ ಇಲ್ಲ. ಇಲ್ಲಿ ಗುರಿ ಉದ್ದೇಶ ಇದೆ. ನಾನು ತಂದೆಯೂ ಆಗಿದ್ದೇನೆ, ಶಿಕ್ಷಕನೂ ಆಗಿದ್ದೇನೆ, ಸದ್ಗುರುವೂ ಆಗಿದ್ದೇನೆ ಎಂದು ಕ್ರೈಸ್ತ ಹೇಳುವುದಿಲ್ಲ. ಶಿಕ್ಷಣವಾದರೂ ಏನು ಕೊಡುತ್ತಾರೆ? ಈಗ ಸಂಗಮ ಯುಗದಲ್ಲಿ ಎಲ್ಲರಿಗೂ ಶಿಕ್ಷಣ ಸಿಗಬೇಕಾಗಿದೆ. ಕಣ್ಣುಗಳಿಂದ ಏನು ನೀರು ಬರುತ್ತದೆಯೋ ಅದು ನೆನಪಿನಲ್ಲಿ ಆನಂದ ಬಾಷ್ಪವಾಗಿ ಮುತ್ತುಗಳಾಗಿ ಬಿಡುತ್ತದೆ. ನೆನಪಿನ ಯಾತ್ರೆಯಿಂದ ಬಹಳ ಸಂಪಾದನೆಯಾಗುತ್ತದೆ. ನೆನಪಿನಲ್ಲಿ ಕಣ್ಣೀರು ಸುರಿಸುವುದು ಕೇವಲ ಪುರುಷೋತ್ತಮ ಸಂಗಮ ಯುಗದಲ್ಲಿ ಮಾತ್ರ ನಡೆಯುತ್ತದೆ. ಏನೂ ಇಲ್ಲ. ಮುಂದೆ ಹೋಗುತ್ತಾ ನಿಮಗೆ ಆಕರ್ಷಣೆ ಬಹಳ ಆಗುತ್ತದೆ. ನೀವು ಮಾಯೆಯ ಮೇಲೆ ವಿಜಯ ಪಡೆಯುತ್ತಾ ಹೋಗುವಿರಿ. ಆಗ ಖುಷಿಯಲ್ಲಿಯೂ ಕಣ್ಣೀರು ಬರುತ್ತದೆ. ಯಾವಾಗ ತಂದೆಯ ಮೂಲಕ ನಿಮ್ಮ ಸುಖದ ಎಲ್ಲ ಕಾಮನೆಗಳು ಪೂರ್ಣವಾಗುತ್ತವೆಯೋ ಆಗ ಮಧುರಾತಿ ಮಧುರ ಮಕ್ಕಳಿಗೆ ತಂದೆಯನ್ನು ಬಹಳ ಚೆನ್ನಾಗಿ ನೆನಪು ಮಾಡಬೇಕು ಎಂದು ತಂದೆ ಹೇಳುತ್ತಾರೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳಿಗೆ ಬಾಪ್ ದಾದಾರವರ ನೆನಪು, ಪ್ರೀತಿ, ಗುಡ್ ಮಾರ್ನಿಂಗ್ ಮತ್ತು ನಮಸ್ತೆ. ವರದಾನ: ಏಕರಸಭವ. ಪ್ರತಿಯೊಂದು ಪರಿಸ್ಥಿತಿಯಲ್ಲಿ ಸದಾ ಸ್ವಯಂವನ್ನು ಏಕರಸ ಸ್ಥಿತಿಯಲ್ಲಿ ಅನುಭವ ಮಾಡುತ್ತೀರಾ? ಸದಾ ಸಾಕ್ಷಿತನದ ಸೀಟಿನ ಮೇಲೆ ಸ್ಥಿತರಿದ್ದು ಪ್ರತಿಯೊಂದು ಪಾತ್ರವನ್ನು ತಮ್ಮದು ಮತ್ತು ಬೇರೆಯವರದ್ದನ್ನು ನೋಡುತ್ತೀರಾ? ಯಾರು ಸಾಕ್ಷಿಯಾಗಿ ನೋಡುತ್ತಾರೋ ಅವರು ಎಂದೂ ಸೋಲು ಮತ್ತು ಗೆಲುವಿನ ದೃಶ್ಯವನ್ನು ನೋಡಿ ಅಲುಗಾಡುವುದಿಲ್ಲ. ಸದಾ ಏಕರಸವಾಗಿರುತ್ತಾರೆ. ಸದಾ ಸ್ವಚಿಂತನೆ ಮತ್ತು ಶುಭಚಿಂತನೆಯಲ್ಲಿ ಇರುವವರೇ ಸಾಕ್ಷಿಯಾಗಿರಲು ಸಾಧ್ಯ. ಮತ್ತು ಯಾರು ಸಾಕ್ಷಿಯಾಗಿರುತ್ತಾರೋ ಅವರು ತಂದೆಯ ಜೊತೆಗಾರರಾಗಿಯೂ ಇರುತ್ತಾರೆ. ಒಳ್ಳೆಯದು. ಓಂ ನಮಃ ಶಿವಾಯ.